Hello dear students, welcome to financial management class. Today's topic is methods of capital budgeting. The methods of capital budgeting mainly classified into two types. One is traditional method, the second one is time adjustment method or discount methods. The traditional method again dividing the three types. One is payback period method, second one is improvement of traditional approaches to payback period method, then third one is rate of return method or it's called as accounting methods. The time adjustment methods is classified into three types. One is net value method, net present value method, the second one is internal rate of return method, the third one is profitable index method. First we discuss about the traditional method, and the traditional method, first method is payback period methods. Payback period method is properly known as payoff, payout or replacement method. According to this method, number of years required to recover the original cash outlay invested in a project. This method is based on the principle that every capital expenditure pays itself back over a number of years. This is called as payback period methods. So ಇಲ್ಲಿ ನಾವು ಪೇಬ್ಯಾಕ್ ಪೀರಿಯಡ್ ಅಂತಂದರೆ ಈ ಮೆಥಡಲ್ಲಿ ನಾವು ಮೇನಾಗಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ರೆ ಒಂದು ಇನ್ವೆಸ್ಟ್ಮೆಂಟಿಗೆ, ಒಂದು ಪ್ರಾಜೆಕ್ಟಿಗೆ ನಾವು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥ ಅಮೌಂಟು ನಮಗೆ ಎಷ್ಟು ಇಯರ್ಸಲ್ಲಿ ಅಥವಾ ಎಷ್ಟು ಮಂತಲ್ಲಿ ರಿಕವರ್ ಆಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಮೆಥಡ್ ನಮಗೆ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಅಂತ ಕರಿತೀವಿ. ಸೊ ಯಾವುದಾದ್ರೂ ಒಂದು ಪ್ರಾಜೆಕ್ಟಿಗೆ ನಾವು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಸೊ ಅಲ್ಲಿ ಕೆಲವೊಂದಿಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸನ್ನು ನಾವು ಪೇ ಮಾಡಿದಾಗ ಅಲ್ಲಿ ಪೇ ಆಗಿರ್ತಕ್ಕಂಥ ಆ ಒಂದು ಎಕ್ಸ್ಪೆಂಡಿಚರ್ಸು ಇನ್ವೆಸ್ಟ್ಮೆಂಟು ಎಷ್ಟು ಇಯರ್ಸಲ್ಲೇ ಅಥವಾ ಮಂತಲ್ಲಾಗಿರ್ಬೋದು, ಡೇಸಲ್ಲಾಗಿರ್ಬೋದು, ಎಷ್ಟು ಪೀರಿಯಡಲ್ಲಿ ನಮಗೆ ರಿಕವರ್ಡ್ ಆಗುತ್ತೆ ಅನ್ನೋದನ್ನು ನಾವು ಈ ಮೆಥಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. ಅಕಾರ್ಡಿಂಗ್ ಟು ದಿಸ್ ಮೆಥಡ್, ಇಫ್ ದೇರ್ ಆರ್ 2 or more projects, the projects having lesser number of payback period with the standard recoupment limit will be accepted. In case ನಮಗಿಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ಪ್ರಾಜೆಕ್ಟ್ಸ್ಗಳನ್ನು ನಾವು ನೋಡಿದಾಗ ಆ ಒಂದು ಪ್ರಾಜೆಕ್ಟ್ಸ್ಗಳಲ್ಲಿ ಯಾವುದು ಕಡಿಮೆ ಪೀರಿಯಡಲ್ಲಿ ನಮಗೆ ರಿಕವರೆನ್ಸಿ ಇರುತ್ತೋ ಅಂಥ ಒಂದು ಪ್ರಾಜೆಕ್ಟ್ಸನ್ನು ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಬರ್ತೀವಿ. ಸೊ ಆನ್ ದ ಬೇಸಿಸ್ ಆಫ್ ಪೇಬ್ಯಾಕ್ ಪೀರಿಯಡ್ ವಿ ಸೆಲೆಕ್ಟಿಂಗ್ ದಿ ಪ್ರಾಜೆಕ್ಟ್ಸ್. ಸೊ ನಾವು ಎಷ್ಟು ಪೀರಿಯಡ್, ಲೆಸ್ ಪೀರಿಯಡಲ್ಲಿ ಯಾವುದು ರಿಕವರೆನ್ಸಿ ಇರುತ್ತೋ ಅದನ್ನು ನಾವು ಆ ಒಂದು ಪ್ರಾಜೆಕ್ಟನ್ನು ನಾವು ಸೆಲೆಕ್ಟ್ ಮಾಡ್ತಾ ಬರ್ತೀವಿ. ಈ ರೀತಿಯಾಗಿ ಮಾಡ್ತಕ್ಕಂಥ ಕ್ಯಾಲ್ಕುಲೇಷನ್ ನಮಗೆ ಪೇಬ್ಯಾಕ್ ಪೀರಿಯಡ್ ಇರುತ್ತೆ. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದಿ ಪ್ರೊಸೀಜರ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಪೇಬ್ಯಾಕ್ ಪೀರಿಯಡ್. The first, we calculate annual earnings before depreciation after taxes. They are called annual cash inflows. ನಾವೀಗ ಈ ಒಂದು ಕ್ಯಾಲ್ಕುಲೇಷನ್ ಪ್ರೊಸೀಜರ್ನ ನೋಡ್ತಾ ಹೋದರೆ ಫಸ್ಟ್ ನಾವು ಆ್ಯನ್ಯುವಲ್ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆ ಆ್ಯನ್ಯುವಲ್ ಅರ್ನಿಂಗ್ಸ್ ನಮಗೆ ಬಿಫೋರ್ ಡಿಪ್ರಿಸಿಯೇಷನು ಮತ್ತು ಆಫ್ಟರ್ ಟ್ಯಾಕ್ಸಸ್ ಆಗಿರಬೇಕು. ಸೊ ಆ ಒಂದು ಅಮೌಂಟನ್ನು ನಾವು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್, ಡಿವೈಡ್ ದಿ ಇನಿಷಿಯಲ್ ಕಾಸ್ಟ್, ದಟ್ ಈಸ್ cost of investment by annual cash inflow if the annual earnings is constant. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪೇಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಒರಿಜಿನಲ್ ಕಾಸ್ಟ್ ಆಫ್ ದಿ ಅಸೆಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್. ಸೊ ಯಾವಾಗ ನಮಗೆ ಈ ಒಂದು ಆ್ಯನ್ಯುವಲ್ ಅರ್ನಿಂಗ್ಸು ಕಾನ್ಸ್ಟೆಂಟ್ ಆಗಿರುತ್ತೋ, ಕ್ಯಾಶ್ ಇನ್ಫ್ಲೋಸ್ನಲ್ಲಿ ಆ್ಯನ್ಯುವಲ್ ಅರ್ನಿಂಗು ಕಾನ್ಸ್ಟೆಂಟ್ ಆಗಿರುತ್ತೋ, ಆ ರೀತಿಯಾಗಿ ನಮ್ಗೆ ಅರ್ನಿಂಗ್ಸ್ ಕಾನ್ಸ್ಟೆಂಟ್ ಆಗಿದ್ದಾಗ ನಾವು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಅಂತ ಮಾಡ್ಕೊಳ್ತೀವಿ. ದ ಥರ್ಡ್ ಒನ್ ಈಸ್ if the annual earnings is constant. In such case, payback period can be calculated by adding of the cash inflows. ನಮಗೆ ಇನ್ನೂ ಒಂದು ನಾವು ನೋಡ್ತಾ ಹೋದರೆ ಅರ್ನಿಂಗ್ಸ್ ಕಾನ್ಸ್ಟೆಂಟ್ ಆಗಿದ್ದಾಗ ನಾವು ಪೇಬ್ಯಾಕ್ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾದಾಗ ಕ್ಯಾಶ್ ಇನ್ಫ್ಲೋಸನ್ನು ಆ್ಯಡಿಂಗ್ ಮಾಡ್ತಾ ಕೂಡ ನಾವು ಈ ಒಂದು ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಬರ್ತೀವಿ. ದ ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದಿ ಹೌ ಟು ಕ್ಯಾಲ್ಕುಲೇಟ್ ದಿ ಪೇಬ್ಯಾಕ್ ಪೀರಿಯಡ್. ಸೊ ಈ ಒಂದು ಪೇಬ್ಯಾಕ್ ಪೀರಿಯಡ್ ಒಂದು ವ್ಯಾಲ್ಯೂಸನ್ನು ಅಥವಾ ಪೀರಿಯಡ್ಸನ್ನು ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಕ್ಕಂಥದ್ದು. ಫಸ್ಟ್, ಇಫ್ ದ ಆ್ಯನ್ಯುವಲ್ ಅರ್ನಿಂಗ್ಸ್ ಈಸ್ ಕಾನ್ಸ್ಟೆಂಟ್, ದೆನ್ ಪೇಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಅರ್ನಿಂಗ್ಸ್. ಆ್ಯನ್ಯುವಲ್ ಅರ್ನಿಂಗ್ಸ್ ಇಟ್ ಮೀನ್ಸ್ ದಿ ಪ್ರಾಫಿಟ್. ಇಲ್ಲಿ ನಮಗೆ
ಆ್ಯನ್ಯುವಲ್ ಅರ್ನಿಂಗ್ಸು ಕಾನ್ಸ್ಟೆಂಟ್ ಆಗಿದ್ದಾಗ ನಾವು ಪೇಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಈ ಇಕ್ವೇಷನ್ಸನ್ನು ಯೂಸ್ ಮಾಡ್ತೀವಿ. ಇಕ್ವೇಷನ್ನು ಪೇಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆ್ಯನ್ಯುವಲ್ ಅರ್ನಿಂಗ್ಸ್. ಆ್ಯನ್ಯುವಲ್ ಅರ್ನಿಂಗ್ಸ್ ಅಂದರೆ ಇಲ್ಲಿ ಪ್ರಾಫಿಟ್ ಅಂತ ನಾವು ಹೇಳ್ತೀವಿ. ಈ ಒಂದು ಇಕ್ವೇಷನನ್ನು ಯೂಸ್ ಮಾಡಿ ನಾವು ಪೇಬ್ಯಾಕ್ ಪೀರಿಯಡ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ವಿ ಡಿಸ್ಕಸ್ ಅಬೌಟ್ ದಿ ಕ್ಯಾಲ್ಕುಲೇಷನ್ ದಿ ಆ್ಯನ್ಯುವಲ್ ಅರ್ನಿಂಗ್ಸ್, ದಟ್ ಈಸ್ ದಿ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸಸ್. It's called cash inflows. It is the first step of the calculation of payback period. ಇಲ್ಲಿ ನಾವು ಆ್ಯನ್ಯುವಲ್ ಅರ್ನಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಾನು ನಿಮಗೆ ಪ್ರೊಸೀಜರ್ಸ್ನಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಹೇಳಿದೆ, ಕ್ಯಾಲ್ಕುಲೇಟ್ ದಿ ಆ್ಯನ್ಯುವಲ್ ಅರ್ನಿಂಗ್ಸ್ ಇಟ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಆಫ್ಟರ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಅದನ್ನು ನಾವು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಅಂತ ಕೂಡ ಕರಿತೀವಿ. ನಾವು ಪೇಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋವನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದಾಗ ನಮ್ಗೆ ಅರ್ನಿಂಗ್ಸು ಬಿಫೋರ್ ಡಿಪ್ರಿಸಿಯೇಷನ್ ಆಗಿರಬೇಕು ಮತ್ತು ಆಫ್ಟರ್ ಟ್ಯಾಕ್ಸಸ್ ಆಗಿರಬೇಕು. ಇದಕ್ಕೆ ನಾವೊಂದು ಫಾರ್ಮೆಟನ್ನು ಯೂಸ್ ಮಾಡ್ತಾ ಬರ್ತೀವಿ. ಈ ಫಾರ್ಮೆಟ್ ಪ್ರಕಾರ ನಾವು ಆ ಒಂದು ವ್ಯಾಲ್ಯೂಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾವು ಐ ವಿಲ್ ಎಕ್ಸ್ಪ್ಲೇನಿಂಗ್ ದಿ ಫಾರ್ಮೆಟ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್. ದ ಫಸ್ಟ್ ಒನ್, ಯು ಟೇಕ್ profit before tax values, next less the tax values, then answer is profit after tax. It's a short form PAT, profit after tax. Next we add the depreciation, next adding the salvage values, next adding the any recovery of working capital. The answer is profit before depreciation but after taxes. That is ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋಸ್. ಇಲ್ಲಿ ನಾವು ಫಸ್ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ವ್ಯಾಲ್ಯೂವನ್ನು ತೊಗೋಬೇಕು. ಅದರಲ್ಲಿ ಟ್ಯಾಕ್ಸ್ ಅಮೌಂಟನ್ನು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ನಾವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದಮೇಲೆ ನಮಗೆ ಕೊಟ್ಟಿರ್ತಕ್ಕಂಥ ಡಿಪ್ರಿಸಿಯೇಷನನ್ನು ಮತ್ತು ಸಾಲ್ವೇಜ್ ವ್ಯಾಲ್ಯೂಸ್ ಏನಾದರೂ ಇದ್ದರೆ ಆ ವ್ಯಾಲ್ಯೂವನ್ನು ಮತ್ತು ನಮ್ಗೆ ವರ್ಕಿಂಗ್ ಕ್ಯಾಪಿಟಲ್ನಲ್ಲಿ ಏನಾದರೂ ರಿಕವರಿ ಆಗಿದ್ದರೆ ಆ ರಿಕವರಿ ವ್ಯಾಲ್ಯೂಸನ್ನು ನಾವು ಆ್ಯಡ್ ಮಾಡಿದಾಗ ಬರ್ತಕ್ಕಂಥ ನೆಟ್ ಅಮೌಂಟ್ಗೆ ನಾವು ಆ್ಯನ್ಯುವಲ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ, ಆರ್ ಇಟ್ಸ್ ಕಾಲ್ಡ್ ಆಸ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬಟ್ ಆಫ್ಟರ್ ಟ್ಯಾಕ್ಸ್. ಇದು ಒಂದು ಮೆಥಡ್. ಇದಲ್ಲದೆ ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಈ ಒಂದು ನೆಟ್ ಕ್ಯಾಶ್ ಫ್ಲೋವನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಅನದರ್ ಪ್ರೊಸೀಜರ್ ಈಸ್, first you take sales value less operating expenses paid in cash, next less depreciation, that is profit before tax value, next you less the tax, the answer is profit after tax, next you adding the depreciation value, the net value is called as net cash inflows. Now ಈ ಪ್ರಾಫಿಟನ್ನು ಯೂಸ್ ಮಾಡಿದೆ ನಾವು ಸೇಲ್ಸ್ ಬೇಸ್ ಮೇಲೆ ಕೂಡ ಈ ಒಂದು ನೆಟ್ ಕ್ಯಾಶ್ ಇನ್ಫ್ಲೋಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನಮಗೆ ಸೇಲ್ಸ್ ವ್ಯಾಲ್ಯೂ ಅವೈಲೇಬಲ್ ಇದ್ದಾಗ ನಾವು ಈ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತಾ ಬರ್ತೀವಿ. ಫಸ್ಟ್ ಯು ಟೇಕ್ ಸೇಲ್ಸ್ ವ್ಯಾಲ್ಯೂ. ಫಸ್ಟು ಸೇಲ್ಸ್ ವ್ಯಾಲ್ಯೂವನ್ನು ತೊಗೋಬೇಕು. ಅದರಲ್ಲಿ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಸು ಕ್ಯಾಶ್ ಥ್ರೂ ಏನಾದರೂ ನಾವು ಪೇಮೆಂಟ್ ಮಾಡಿದರೆ ಅದನ್ನು ಲೆಸ್ ಮಾಡಬೇಕು. ಅದಾದಮೇಲೆ ಡಿಪ್ರಿಸಿಯೇಷನ್ ವ್ಯಾಲ್ಯೂಸನ್ನು ಲೆಸ್ ಮಾಡಬೇಕು. ಇದೆಲ್ಲ ಲೆಸ್ ಆದಮೇಲೆ ಬರ್ತಕ್ಕಂಥ ಆನ್ಸರ್ಗೆ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅದಾದಮೇಲೆ ನಾವು ಟ್ಯಾಕ್ಸ್ ವ್ಯಾಲ್ಯೂವನ್ನು ಲೆಸ್ ಮಾಡಬೇಕು. ಟ್ಯಾಕ್ಸ್ ವ್ಯಾಲ್ಯೂವನ್ನು ಲೆಸ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆದಮೇಲೆ ನಾವು ಅಗೇನ್ ಡಿಪ್ರಿಸಿಯೇಷನ್ ವ್ಯಾಲ್ಯೂವನ್ನು ಆ್ಯಡ್ ಮಾಡ್ತಾ ಬರಬೇಕು. ಆ್ಯಡ್ ಮಾಡಾದಮೇಲೆ ಬರ್ತಕ್ಕಂಥ ನೆಟ್ ಅಮೌಂಟ್ಗೆ ನಾವು ನೆಟ್ ಕ್ಯಾಶ್ ಇನ್ಫ್ಲೋಸ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಈ ಒಂದು ಫಾರ್ಮೆಟ್ ಬೇಸ್ ಮೇಲೆ ನೆಟ್ ಕ್ಯಾಶ್ ಇನ್ಫ್ಲೋಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊತಾ ಬರ್ತೀವಿ. ನಮ್ಮ ನೆಟ್ ಕ್ಯಾಶ್ ಇನ್ಫ್ಲೋಸ್ ಆದಮೇಲೆ ಈ ಒಂದು ಇಕ್ವೇಷನನ್ನು ಯೂಸ್ ಮಾಡಿ ಪೇಬ್ಯಾಕ್ ಪೀರಿಯಡನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, ನೀವು ಈ ಒಂದು ಫಾರ್ಮ್ಯಾಟ್ಸನ್ನು ಓದ್ಕೊಂಡು ಫಾರ್ಮ್ಯಾಟನ್ನು ಪ್ರಿಪೇರ್ ಆಗಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಒಂದು ಪ್ರಾಬ್ಲಮ್ಸ್ ಆನ್ ಪೇಬ್ಯಾಕ್ ಪೀರಿಯಡ್ಸನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.